ಈ ಮಷಿನ್ ಹೆಂಗೆ ಅಂದ್ರೆ 40 ತರದ ಎಕ್ಸಸೈಸ್ ನ ಒಂದೇ ಜಾಗದಲ್ಲಿ ಮೂವೇಬಲ್ ಮೂವ್ಮೆಂಟ್ ಆಗುತ್ತೆ ವಿತ್ 40 ಟೈಪ್ಸ್ ಎಕ್ಸಸೈಸ್ ನ ಒಂದೇ ಜಾಗದಲ್ಲಿ ಮಾಡಬಹುದು. ಯಾವುದೇ ಮೆಡಿಸಿನ್ ಇಲ್ದೇನೆ ಡ್ರಗ್ಸ್ ಇಲ್ದೇನೆ ಇದನ್ನ ನಾವು ಕಡಿಮೆ ಮಾಡ್ತಾ ಇದೀವಿ ಈಗ. ಓಕೆ, 1 ಅವರ್ಗೆ ಮಿನಿಮಮ್ ಮ್ಯಾಕ್ಸಿಮಮ್ 400 ಗ್ರಾಮ್ಸ್ ತನಕ ಇದನ್ನ ಕಮ್ಮಿ ಮಾಡ್ಕೋಬಹುದು. ಈ ಭಾಗದಲ್ಲಿ ಎಕ್ಸಸೈಸ್ ಆಗ್ತಾ ಇದೆ. ಈ ಭಾಗದಲ್ಲಿರುವಂತ ಪರ್ಟಿಕ್ಯುಲರ್ ಫ್ಯಾಟ್ ಅನ್ನ ನೀವು ಲಾಸ್ ಮಾಡ್ಕೋಬಹುದು. ಮನೇಲಿ ಇದೊಂದು ಮಷಿನ್ ಇದ್ಬಿಟ್ರೆ ಸರ್, ನೀವು 10 ಥ್ರೆಡ್ ಮಿಲ್ ಒಂದು ಪೂರ್ತಿ ಜಿಮ್ ಗೆ ಸಮ ಸಾರ್ ಇದೆ. ನಿಮಗೆ ಹಾರ್ಟ್ ಪ್ರಾಬ್ಲಮ್, ಫ್ಯಾಟ್, ಕೊಲೆಸ್ಟ್ರಾಲ್ ಎಲ್ಲ ನಾ ಹೇಳ್ತಾ ಇರೋದು ಒಂದಲ್ಲ, ಎಲ್ಲಾ ಸರ್ವ ರೋಗಕ್ಕೂ ಕೂಡ ಇದು ಒಂದು ಮಷಿನ್ ನಿಮಗೆ ಮದ್ದಾಗಿ ಕನ್ವರ್ಟ್ ಆಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ ನಮಸ್ಕಾರ. ನೋಡಿ, ಇಲ್ಲೊಂದು ಮಿಷನ್ ಇದೆ ನೋಡಿ. ಇವರು ಇದರಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಮೋರ್ ದೆನ್ 40 ಎಕ್ಸಸೈಸ್ ಅನ್ನ ಮನೆಯಲ್ಲೇ ಕೂತ್ಕೊಂಡು ಮಾಡೋದಕ್ಕೆ ಒಂದು, ಈಗ ನಾವೆಲ್ಲ ಟ್ರೆಡ್ ಮಿಲ್ ಅಂತ ಹೇಳ್ತೀವಿ, ಅದು ಅವಶ್ಯಕತೆನೇ ಇಲ್ಲ. ಈ ತರದ್ ಒಂದು ಮಿಷನ್ ಇದ್ರೆ ನಿಮ್ಗೆ ಎಷ್ಟು ಯೂಸ್ಫುಲ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಣಿಕಂಠ ಅವರು ಮಾಹಿತಿಯನ್ನ ಕೊಡ್ತಾರೆ. ಆಫ್ ದಿ ರೆಕಾರ್ಡ್ ನಂಗೆ ತುಂಬಾ ವಿಚಾರವನ್ನು ಹೇಳಿದ್ರು. ಹಂಗಾಗಿ ಈಗ ನಿಮ್ಮ ಸರದಿ ಸರ್, ಇಷ್ಟು ಇನ್ಫಾರ್ಮೇಶನ್ ಇದರ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಕೊಡೋಕ್ಕಾಗುತ್ತೋ ಅದನ್ನ ಕೊಡಿ, ಯಾಕಂದ್ರೆ ಜನಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸರ್, ಏನೇನು ಹೆಲ್ಪ್ಫುಲ್ ಇದೆ ಅನ್ನೋದ್ರ ಬಗ್ಗೆ ಒಂದು ಸರ್, ಇದು ಮೊದಲನೇದು ಹೇಳ್ಬೇಕು ಅಂತಂದ್ರೆ, ಇದಕ್ ನಾನು ಮಷಿನ್ ಅಂತ ಹೇಳೋದಕ್ಕಿಂತ ಜಿಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು 1 ಲಕ್ಷ ಗಂಟಲೆ ಖರ್ಚು ಮಾಡಿ 20 ಲಕ್ಷ ಖರ್ಚು ಮಾಡಿದ್ರು ಜಿಮ್ ಅಲ್ಲಿ ಎಲ್ಲಾ ಎಕ್ವಿಪ್ಮೆಂಟ್ಸ್ ನ ಕಲೆಕ್ಟ್ ಮಾಡಕ್ ಆಗಲ್ಲ. ಸೊ ಅದು ತುಂಬಾ ಕಷ್ಟ. ನಾವ್ ಯಾವ್ದೋ ಒಂದ್ ಮಷಿನ್ ತಂದು ಎಕ್ಸಸೈಸ್ ಮಾಡಿದ್ರೆ ಅದು ಬೇಕಾಗಿರೋಷ್ಟು ನಮಗೆ ಎಕ್ಸಸೈಸ್ ಆಗಲ್ಲ ಒಂದೇ ಮಷಿನ್ ಅಲ್ಲಿ. ಬಟ್ ಈ ಮಷಿನ್ ಹೆಂಗೆ ಅಂದ್ರೆ 40 ತರದ ಎಕ್ಸಸೈಸ್ ನ ಒಂದೇ ಜಾಗದಲ್ಲಿ ಮೂವೇಬಲ್ ಹೇಳ್ತಾ ಇರೋದು. ಇದು ಮೂವ್ಮೆಂಟ್ ಮಾಡಬಹುದು. ಓಕೆ, ಎಲ್ಲಿ ಬೇಕಾದ್ರೂ ನೀವು ಬೆಡ್ರೂಮ್ ಅಲ್ಲಿ ಇಟ್ಕೋಬಹುದು, ಹಾಲ್ ಅಲ್ಲೂ ಇಟ್ಕೋಬಹುದು, ಕಿಚನ್ ಅಲ್ಲೂ ಇಟ್ಕೋಬಹುದು, ಅಥವಾ ಡೈನಿಂಗ್ ಏರಿಯಾದಲ್ಲೂ ಇಟ್ಕೋಬಹುದು, ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಇದನ್ನ ಮೂವ್ಮೆಂಟ್ ಆಗುತ್ತೆ ವಿತ್ 40 ಟೈಪ್ಸ್ ಎಕ್ಸಸೈಸ್ ನ ಒಂದೇ ಜಾಗದಲ್ಲಿ ಮಾಡಬಹುದು. ಮತ್ತೆ ಲಕ್ಷಗಳಲ್ಲೇ ಕೊಟ್ಟು ಥ್ರೆಡ್ ಮಿಲ್ ತಗೊಂತಿರಲ್ಲ ನೀವು, ಆ ಥ್ರೆಡ್ ಮಿಲ್ ಅಲ್ಲಿ ಏನಂತಂದ್ರೆ ಬರೀ ರನ್ನಿಂಗ್ ಮಾತ್ರ ಮಾಡಬಹುದು. ಬಟ್ ಇದ್ರಲ್ಲಿ ನೋಡಿ, ಈಗ ನಾನ್ ನಿಮಗೆ ಅದು ಕೂಡ ಯೂಸ್ ಇಲ್ಲ. ಎಷ್ಟೋ ಜನ ಒಂದ್ ಸ್ವಲ್ಪ ದಿನ ಮಾಡ್ಬಿಟ್ಟು ಸೈಡ್ ಹಾಕೋರ್ ನಾವು 8 ದಿನ 15 ದಿನ ಅಷ್ಟೇ ಯೂಸ್ ಮಾಡ್ತಾರೆ ಸರ್. ಪರ್ಸನಲಿ ಈ ಪ್ರಾಡಕ್ಟ್ ಏನಿದೆಲ್ಲ ಸರ್, ತುಂಬಾ ಯೂಸ್ಫುಲ್ ಇದೆ. ತೋರಿಸ್ತೀನಿ ನಾನು ನಿಮಗೆ. ಹಂಗೆ ಈಗ ನೋಡ್ರಿ, ಇವ್ರು ಒಂದ್ ಸೈಜ್ ಇಂದ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಈಗ ನಾ ಇನ್ನೊಂದು ಎಕ್ಸಸೈಸ್ ಮಾಡಿಸ್ತೀನಿ. ಈಗ ನೋಡ್ರಿ, ಈ ಭಾಗದಲ್ಲಿ ಶೇಕ್ ಆಗ್ತಾ ಇದೆ. ಹೌದು, ನೀವು ನೋಡ್ತಾ ಇರ್ಬೋದು. ಬನ್ನಿ, ಬೇಕಾದ್ರೆ ಫೀಲ್ ಮಾಡಿ ನೋಡಿ, ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು ಅಲ್ವಾ? ಇಲ್ಲಿ ಶೇಕ್ ಆಗ್ತಾ ಇದೆ, ಕುಲುಕ್ತಿದೆ. ಈ ಭಾಗದಲ್ಲಿ ಇರ್ತಕ್ಕಂಥ ಬೊಜ್ಜು, ಫ್ಯಾಟ್ ವಿತೌಟ್ ಮೆಡಿಸಿನ್ ನಾ ಹೇಳ್ತಾ ಇರೋದು. ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಅದೇ ಆಗಿದೆ. ಯಾವುದೇ ಮೆಡಿಸಿನ್ ಇಲ್ದೇನೆ ಡ್ರಗ್ಸ್ ಇಲ್ದೇನೆ ಇದನ್ನ ನಾವು ಕಡಿಮೆ ಮಾಡ್ತಾ ಇದೀವಿ ಈಗ. ಓಕೆ, 1 ಅವರ್ಗೆ ಮಿನಿಮಮ್ ಮ್ಯಾಕ್ಸಿಮಮ್ 400 ಗ್ರಾಮ್ಸ್ ತನಕ ಇದನ್ನ ಕಮ್ಮಿ ಮಾಡ್ಕೋಬಹುದು. ನೋಡ್ರಿ, ಈಗ ಬೆಂಡ್ ಆಗ್ತಾನೆ. ಈಗ ಎಲ್ಲ ಆಗ್ತಾ ಇದೆ ನೋಡಿ ಸರ್, ಈ ಭಾಗದಲ್ಲಿ ಬ್ಯಾಕ್ ಪೋರ್ಷನ್. ಓಕೆ, ನೀವು ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ಎಕ್ಸಸೈಸ್ ಆಗ್ತಾ ಇದೆ. ಈ ಭಾಗದಲ್ಲಿರುವಂತ ಪರ್ಟಿಕ್ಯುಲರ್ ಫ್ಯಾಟ್ ಅನ್ನ ನೀವು ಲಾಸ್ ಮಾಡ್ಕೋಬಹುದು. ಈಗ ನಾನು ನಿಮಗೆ ಇನ್ನೂ ಒಂದು ತೋರಿಸ್ತೀನಿ. ಇದರಲ್ಲಿ ಒಂದ್ 4-5 ತೋರ್ಸೋಣ ಅಂತ. ಒಂದ್ ಸೈಡ್ ಟರ್ನ್ ಆಗಿ ಈ ಕಡೆಗೆ. ಎಷ್ಟು ಶೇಕ್ ಆಗುತ್ತೆ ಸರ್ ಇದು. ನೋಡಿ ಸರ್, ಇಲ್ಲಿ ಮುಖದಲ್ಲಿ ನೋಡ್ರಿ, ನೀವು ನೋಡ್ತಾ ಇರ್ಬೋದು. ಓಕೆ, ಇಲ್ಲಿ ಶೇಕ್ ಆಗೋದ್ರಿಂದ ಹಿಡಿದು ಇಡೀ ಬಾಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಹಾರ್ಟ್ ಪ್ರಾಬ್ಲಮ್, ಫ್ಯಾಟ್, ಕೊಲೆಸ್ಟ್ರಾಲ್ ಎಲ್ಲ ನಾ ಹೇಳ್ತಾ ಇರೋದು ಒಂದಲ್ಲ, ಎಲ್ಲಾ ಸರ್ವ ರೋಗಕ್ಕೂ ಕೂಡ ಇದು ಒಂದು ಮಷಿನ್ ನಿಮಗೆ ಮದ್ದಾಗಿ ಕನ್ವರ್ಟ್ ಆಗುತ್ತೆ. ತುಂಬಾ ಜನ ಯೂಸ್ ಮಾಡಿ ಸಾವಿರಾರು ಜನ ಇದರಿಂದ ಫ್ಯಾಟ್ ಲಾಸ್ ಮಾಡ್ಕೊಂಡಿದ್ದಾರೆ. ವಿತ್ ಏನಂತಂದ್ರೆ, ಅವರೇ ಹೇಳೋ ರೀತಿ ಎಷ್ಟೋ ಸಮಸ್ಯೆಗಳು ಮುಂಚೆ ಅವ್ರಿಗೆ ಕೈ ಕಾಲ್ ಪ್ರಾಬ್ಲಮ್ ಆಗಿರ್ಬೋದು, ಪೇನ್ ಗಳಾಗಿರ್ಬೋದು. ನೀ ಪೇನ್ ಇತ್ತು ಅನ್ಕೊಳ್ಳಿ, ಸ್ವಲ್ಪ ಟರ್ನ್ ಆಗ್ರಿ, ತೋರಿಸ್ತೀನಿ ನಾನು. ನೀ ಪೇನ್ ಇದ್ರೆ ಸ್ವಲ್ಪ ಬೆಂಡ್ ಮಾಡ್ರಿ, ಇದನ್ನ ಸ್ವಲ್ಪ ಬೆಂಡ್ ಮಾಡಬಹುದು. ಇಲ್ಲಿ ನೋಡ್ರಿ, ನೀಗೋಸ್ಕರನೇ ಇರ್ತಕ್ಕಂಥ ಒಂದು ಎಕ್ಸಸೈಸ್ ಸರ್ ಇದು. ನೀವ್ ಇಲ್ಲಿ ನೋಡ್ತಾ ಇರ್ಬೋದು. ಈಗ ನೀ ಪೇನ್ಗೋಸ್ಕರ ಇರ್ತಕ್ಕಂಥದ್ದು. ಪಕ್ಕ ನೋಡಿ, ಏನ್ ಶೇಕ್ ಆಗುತ್ತೆ ನೋಡ್ರಿ, ನೀವು ನೋಡ್ತಾ ಇರ್ಬೋದು. ಅಕಸ್ಮಾತ್ ಇನ್ನೂ ಒಂದು ಪ್ರಾಬ್ಲಮ್ ತೋರಿಸ್ತೀನಿ ನಾನು ನಿಮಗೆ. ಕೆಳಗಡೆ ಇಳಿರಿ, ಇದ್ರ ಮೇಲೆ ಕೈ ಇಡಪ್ಪ, ಡಿಪ್ಸ್ ಟೈಪ್. ಈಗ ನೋಡಿ, ಡಿಪ್ಸ್ ಹೊಡಿಬೇಕು ಅಂತ ಹೇಳ್ತಾರೆ. ಡಿಪ್ಸ್ ಹೊಡಿಲಿಕ್ಕೆ ಆಗತ್ತಾ? ಇಲ್ಲಿ ನೋಡಿ, ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು. ಶೋಲ್ಡರ್ ಬೇಕಾಗಿರ್ತಕ್ಕಂಥ ಎಲ್ಲ ಎಕ್ಸಸೈಸ್ ಇದ್ರಲ್ಲಿ ಆಗುತ್ತೆ. ಓಕೆ, ಅಕಸ್ಮಾತ್ ಸಿಂಪಲ್ ಆಗಿ ನನಗೆ ಯಾವ್ದು ಪ್ರಾಬ್ಲಮ್ ಇಲ್ಲ, ಪೈಲ್ಸ್ PCOD ಪ್ರಾಬ್ಲಮ್ ಇದೆ, ಹೆಣ್ಮಕ್ಳಿಗೋಸ್ಕರ. ನಮ್ಮ ಮನೇಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ, ಬಟ್ ನಾವ್ ಅದನ್ನ ಏನಂದ್ರೆ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಕಾಲ್ ಚಾಚ್ ಜಸ್ಟ್ ಈ ರೀತಿ ಕುತ್ಕೊಳ್ಳೋದ್ರಿಂದ ನಿಮಗೆ ಪೈಲ್ಸ್, PCOD, ಪಿಸ್ತೂಲ, ಅದಾದ್ಮೇಲೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅಂತ ಹಾಕೊಂಡು ಹಿಂಗ್ ಕೂತ್ಕೊಳ್ಳೋದು. ಹೌದು ಸರ್, ಸುಮ್ನೆ ಜಸ್ಟ್ ಹಾಕೊಂಡು ಕುತ್ಕೊಳ್ಳೋದು. ಒಂದು ಅರ್ಧ ಗಂಟೆ 1 ತಾಸು ಕುತ್ಕೊಳ್ಳೋದ್ರಿಂದ ಎಲ್ಲ ಬೇಕಾಗಿರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ.
ಈಗ ಇಲ್ಲಿ ಏನಿದು ಇದಲ್ಲ ಸರ್? ಇದು ನೋಡ್ರಿ, ಸಿಂಪಲ್ ಆಗಿ ತೋರಿಸ್ತೀನಿ ನಾನು ನಿಮಗೆ. ಸ್ಟಾರ್ಟ್ ಟು ಸ್ಟಾಪ್ ಬಟನ್ ಸರ್ ಇದು. ಪ್ರೋಗ್ರಾಮ್ ಸೆಲೆಕ್ಟ್ ಸರ್, ಇದ್ರಲ್ಲಿ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೋಬಹುದು, P1 P2 P3 ಅಂತ ಹೇಳಿ. ಸೊ ಇದು ಟೈಮ್ ಎಷ್ಟು ಬೇಕು ನಿಮಗೆ ಟೈಮ್ ಅಂತ. ಸೊ ಪಲ್ಸ್, ಈಗ ನೀವು ಬಿಫೋರ್ ಇದನ್ನ ಹತ್ತಕ್ಕಿಂತ ಮುಂಚೆ ಪಲ್ಸ್ ಟೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇವೆರಡರಲ್ಲಿ ಪಲ್ಸ್ ಟೆಸ್ಟ್ ಮಾಡ್ಕೋಬಹುದು ನೀವು. ಈ ರೀತಿ ಹಿಡ್ಕೊಳ್ಳೋದ್ರಿಂದ ಇಲ್ಲಿ ಪಲ್ಸ್ ಗೊತ್ತಾಗುತ್ತೆ. ಇಲ್ಲಿ ಹಿಂಗ್ ಹಿಡ್ಕೊಳ್ಳೋದ್ರಿಂದ ಪಲ್ಸ್ ಗೊತ್ತಾಗುತ್ತೆ. ವಿತ್ ಇದು ಏನಂದ್ರೆ ಮ್ಯಾನ್ಯುವಲ್ ಸ್ಪೀಡ್. ಈಗ ನೀವು ಇದನ್ನ ಸ್ಟಾರ್ಟ್ ಮಾಡಿದ ತಕ್ಷಣನೇ ನೀವು ಸ್ಪೀಡ್ ಜಾಸ್ತಿ ಬೇಕಾದ್ರೂ ಮಾಡ್ಕೋಬಹುದು, ಕಡಿಮೆ ಬೇಕಾದ್ರೂ ಮಾಡ್ಕೋಬಹುದು. ಮ್ಯಾನ್ಯುವಲಿ ನೀವು ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಸೂಪರ್. ಆ ರೀತಿ ಇರುತ್ತೆ. ಬೇರೆ ಏನೆಲ್ಲ ಆಗುತ್ತೆ ಈಗ 40 ವೆರೈಟಿ ಅಂತ ಹೇಳಿದ್ರಿ, ಯಾವ್ಯಾವ ರೀತಿ ಸರ್? ತುಂಬಾ, ಈಗ ನಾನೀಗ ಆಲ್ರೆಡಿ 5-6 ತೋರಿಸ್ಬಿಟ್ಟೆ ನಿಮಗೆ. ಓಕೆ, ಇನ್ನೊಂದ್ಸರಿ ತೋರಿಸ್ತೀನಿ ನಾನು ನಿಮಗೆ. ಸರ್ ಇದು 1, ಓಕೆ, 2, ಓಕೆ, ಇದ್ರ ಜೊತೆಗೆ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರ್ತೀವಿ ನಾವು. ಓಕೆ, 2 ಆಯ್ತಾ? ಇಲ್ಲಿಗೆ ಸ್ವಲ್ಪ ನೀ ಬೆಂಡ್ ಮಾಡಪ್ಪ. 3 ಸರ್ ಇದು. ಓಕೆ, ತುದಿಗಲ್ಲಿ ನಿಂತ್ಕೋ, ತುದಿಗಲ್ಲಿ 4. ಓಕೆ, ನಿಂತ್ಕೋ, ಹೇಳಿ ಒಂದ್ ಸೈಡ್ ನಿಂತ್ಕೋ. ಹಾರ್ಸ್, ಇದು ಹಾರ್ಸ್ ರೈಡಿಂಗ್ ಅಂತ ಸರ್ ಇದು. ಓಕೆ, 5. ಓಕೆ, ಇದು ಬಿಡು, ಇಲ್ಲ ಹಂಗೆ ನಿಂತ್ಕೋ, ಕೈ ಮೇಲ್ ಮಾಡು. ಜಂಪ್. ಅಂದ್ರೆ ನಮ್ ಬಾಡಿ ನಾವು ಓಡಿದಾಗ ಅಥವಾ ಕುಣಿದಾಡಿದಾಗ ಏನು ಶೇಕ್ ಆಗ್ಬಿಟ್ಟು ಎಲ್ಲ ಮಸಲ್ಸ್ ಗಳಿಗೂ ಒಂದು ವ್ಯಾಲ್ಯೂ ಬೀಳುತ್ತೋ, ಅದೇ ತರ ಈ ಮಿಷನ್ ಅದನ್ನ ಕೊಡುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಈಗ ಒಂದ್ ಹೇಳಿ, ಏನೆಲ್ಲ ಸಮಸ್ಯೆ ಇದ್ರಿ? ಈಗ ನೀ ಪೈನ್ ಅಂತ ಹೇಳಿದ್ರಿ, ಬೇರೆ ಏನೆಲ್ಲ ಸಮಸ್ಯೆ? ಸರ್ ಈಗ ಹಂಗ ತಲೆಯಿಂದ ನೋಡ್ಕೊಳ್ತಾ ಹೋಗ್ಬಿಡ. ಈಗ ಇವ್ನಿಗೆ ಏನಾದ್ರು ನಿದ್ದೆ ಸಮಸ್ಯೆ ಇತ್ತು ಅಂದ್ರೆ ಸರ್, ಈಗ ನಿದ್ದೆ ಸಮಸ್ಯೆಗೆ ಬೇಕಾಗಿರೋದೇನು? ಸ್ಟೇಟಸ್ ಆಫ್ ಬ್ರೈನ್ ಟಿಶ್ಯೂಸ್ ಬ್ಲಡ್ ಸಪ್ಲೈ. ನಮ್ಮ ಬ್ರೈನ್ ಟಿಶ್ಯೂಸ್ಗೆ ಬ್ಲಡ್ ಸಪ್ಲೈ ಯಾವ ರೀತಿ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಆ ಬ್ಲಡ್ ಸಪ್ಲೈ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಓಕೆ, ಅದ್ರ ಕಣ್ಣಿನ ಪ್ರಾಬ್ಲಮ್, ಇದು ಕಣ್ಣಿಗೂ ಕೂಡ ಎಕ್ಸರ್ಸೈಸ್ ಮಾಡಿಸುತ್ತೆ. ಅಂದ್ರೆ ಎಲ್ಲಾ ಭಾಗಗಳಿಗೂ ಕೂಡ. ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದಾಗ್ತಾ ಇದೆ. ಹಾರ್ಟ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಇವನಿಗೆ ಮಸಲ್ಸ್ ಪೇನ್ ಕೂಡ ಕಡಿಮೆ ಆಗುತ್ತೆ. ಓಕೆ, ನೀ ಪೇನ್ ಕಡಿಮೆ ಆಗುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ, ಬ್ಯಾಕ್ ಪ್ರಾಬ್ಲಮ್. ಈ ಕೆಲವೊಬ್ರಿಗೆ ಬ್ಯಾಕ್ ಪೋರ್ಷನ್ ಅಷ್ಟೇ ಕಡಿಮೆ ಮಾಡ್ಬೇಕು ಅನ್ನೋದಿರುತ್ತೆ. ಎಷ್ಟೋ ಜನ ಈಗ ಬೆಂಗಳೂರು ಸೈಡ್ ನಲ್ಲಿ ಇರುವಂತವ್ರಿಗೆ ಅವ್ರಿಗೋಸ್ಕರ ಇದು ಕೆಲಸ ಮಾಡುತ್ತೆ. ಅದಾದ್ಮೇಲೆ ಎಲ್ಲಾ ತರದ ಪ್ರಾಬ್ಲಮ್ಸ್ ನಾ ಹೇಳ್ತಾ ಇರೋದು, 1 ಅಲ್ಲ 2 ಅಲ್ಲ, 4300 ಕಾಯಿಲೆಗೆ ಇದು ಕೆಲಸ ಮಾಡುತ್ತೆ. ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ನಾ ಹೇಳ್ತಾ. ಓಕೆ, ಎಲ್ಲದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ. ವಿತಿನ್ 1 ಅವರ್ ನಿಮಗೆ ರಿಸಲ್ಟ್ ಕೊಡ್ತಕ್ಕಂತ ಒಂದು ಮಷಿನ್ ಇದು. ಓಕೆ ಸರ್, ಇದಕ್ಕೆಲ್ಲ ಪ್ರೈಸ್ ತುಂಬಾ ಜಾಸ್ತಿ ಇರುತ್ತಾ ಅಥವಾ ಹೇಗೆ? ಸರ್ ಇದರಲ್ಲಿ 3 ವೆರೈಟಿ ಬರುತ್ತೆ. ಒಂದು 30 ಸ್ಪೀಡ್ ಇಂದು, ಒಂದು 55, ಒಂದು 99. ಓಕೆ, 3 ಸ್ಪೀಡ್ ಬರುತ್ತೆ. ಈಗ ನಾನು ಈಗ ತೋರಿಸ್ತಾ ಇರೋ ಮಷಿನ್ 99. ಓಕೆ, 100 ಸ್ಪೀಡ್ ಹೆಚ್ಚು ಕಮ್ಮಿ. ಸೂಪರ್. ಸೊ ಈ 100 ಸ್ಪೀಡ್ ಮಷಿನ್ ತೋರಿಸ್ತಾ ಇದೀನಿ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ 30 ಸ್ಪೀಡ್ ಮಷಿನ್ ತಗೊಳ್ತಾರೆ ಆನ್ಲೈನ್ ಅಲ್ಲಿ, ಗೊತ್ತಿರಲ್ಲ ಅವ್ರಿಗೆ, ಬಕ್ರ ಆಗ್ಬಿಡ್ತಾರೆ. ಹೆಂಗೆ ಅಂದ್ರೆ ಈಗ ಮಷಿನ್ ಸೇಮ್ ಕಾಣಿಸುತ್ತೆ, ಇದ್ರಲ್ಲಿ ಪ್ರೋಗ್ರಾಮ್ ಮತ್ತೆ ಮಷಿನ್ ಒಳಗಡೆ ಇರತಕ್ಕಂತ ಮಷಿನ್ ಅಷ್ಟೇ, ಇಂಜಿನ್ ಅಷ್ಟೇ ಚೇಂಜ್ ಇರುತ್ತೆ. ಆ ಮಷಿನ್ ನೀವು ತಗೊಂಡ್ರಿ ಅಂತಂದ್ರೆ ಅದು 30 ಸ್ಪೀಡ್ ಕಡಿಮೆ ಆಗ್ಬಿಡುತ್ತೆ ಪ್ರೈಸ್. ಓಕೆ, 55 ನೆಕ್ಸ್ಟ್ ಮಿಡ್ಲ್ ಅಲ್ಲಿ ಇರ್ತಕ್ಕಂಥದ್ದು 99. ನಿಮಗೆ ಯಾವ್ದು ಬೇಕೋ ಅದನ್ನ ನಾವು ಕೊಡ್ತೀವಿ. ನಮ್ಮ ಹತ್ರ ಎಲ್ಲಾ ಪ್ರೈಸ್ ರೇಂಜ್ ಅಲ್ಲೂ ಇರುತ್ತೆ. ಓಕೆ, ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಈಗ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಗೊತ್ತಿಲ್ದೇನೆ ಮರಳಾಗೋದ್ಕಿಂತ ಒಂದು ಸಂಸ್ಥೆ ಮೇಲೆ ಟ್ರಸ್ಟ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಸರ್. ಓಕೆ, ಸುಮ್ನೆ ನಾವ್ ಯಾವ್ದನ್ನು ಪ್ರೈಸ್ ಏರ್ಪೇರ್ ಹೇಳಿಕ್ ಆಗಲ್ಲ. ಯಾಕಂದ್ರೆ ಸೋಷಿಯಲ್ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತಾರೆ, ಇದ್ರ ಡೀಲರೇ ನೋಡ್ತಾ ಇರ್ಬೋದು. ಓಕೆ, ಯಾರೋ ಒಬ್ರು. ಸೊ ಆ ರೀತಿ ಇರೋದ್ರಿಂದ ಇದು ಜಪಾನ್ ಮೇಡ್ ಆಗಿರೋದ್ರಿಂದ ಇದು 100% ಸೇಫ್ ಅಂಡ್ ಸೆಕ್ಯೂರ್. ಇದು ಪ್ರತಿಯೊಬ್ರು ಮನೆಯಲ್ಲೂ ಈ ತರದ ಒಂದು ಮೆಷಿನರಿ ಇದ್ರೆ ತುಂಬಾ ಸೂಕ್ತ, ತುಂಬಾ ಒಳ್ಳೇದು ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲರೂ ಎಕ್ಸರ್ಸೈಸ್ ಮಾಡ್ಬೋದು ಸರ್, ಎಲ್ಲರೂ ಮನೇಲಿ ಮಾಡ್ಬೋದು. ಈಗ ಮಕ್ಕಳಿಂದ ಹಿಡಿದು ಲೇಡೀಸ್. ಈಗ ನೋಡ್ರಿ ನಮ್ ಸೈಡ್ ಎಲ್ಲ ಏನಂದ್ರೆ ಹೆಣ್ಮಕ್ಳು ಜಿಮ್ ಹೋಗೋದು ಕಮ್ಮಿ. ಹೌದು. ಓಕೆ, ಸೊ ಈಗ ಏನಂತಂದ್ರೆ ಅವ್ರಿಗೂ ಇದು ಯೂಸ್ ಆಗುತ್ತೆ. ಮನೇಲಿ ಇದ್ಬಿಟ್ರೆ ಕೊಬ್ಬನ್ನ ಕರಗಿಸೋಕೆ ತುಂಬಾ ಹೆಲ್ಪ್ ಅಲ್ವಾ? ಹೌದು ಸರ್, ಏನೇನೋ ತಿಂದ್ಬಿಟ್ಟಿರ್ತಾರೆ ಆಚೆ ಕಡೆಗೆಲ್ಲ ಫುಡ್ ನ, ಅದಕ್ಕೆಲ್ಲ ಇದು ಕೆಲಸ ಮಾಡುತ್ತೆ. ಓಕೆ, ಅದಾದ್ಮೇಲೆ ಏಜ್ ಆದವ್ರಿಗೆ 60-70 ವರ್ಷ ಆದವ್ರಿಗೆ ಜಿಮ್ಗೆ ಹೋಗಕ್ ಆಗಲ್ಲ. ಸೊ ಆ ತರದವ್ರಿಗೆ ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಸರ್. ಮನೇಲಿ ಇದೊಂದು ಮಷಿನ್ ಇದ್ಬಿಟ್ರೆ ಸರ್, ನೀವು 10 ಥ್ರೆಡ್ ಮಿಲ್ ಒಂದು ಪೂರ್ತಿ ಜಿಮ್ಗೆ ಸಮ ಸರ್ ಇದು. ನೋಡಿ, ಪ್ರತಿಯೊಬ್ಬ ಮತ್ತೆ ಲಕ್ಷಣಲ್ಲೇ ಪ್ರೈಸ್ ಇಲ್ಲ ಇದ್ರದ್ದು. ತುಂಬಾ ನಿಮಗೆ ಅಫೋರ್ಡಬಲ್ ಅಲ್ಲೇ ಇರುತ್ತೆ. ಓಕೆ, ಥ್ರೆಡ್ ಮಿಲ್ 4 ಇದರಲ್ಲಿ ಒಂದು ಥ್ರೆಡ್ ಮಿಲ್ ತಗೊಳ್ಳೋದ್ರಲ್ಲಿ 4 ಈ ಮಷಿನ್ ತಗೋಬಹುದು. ಎಸ್, ಖಂಡಿತ. ನೋಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಈ ತರದ್ ಒಂದನ್ನ ಇರಿಸ್ಕೊಳ್ಳಿ. ನನಗನ್ಸೋದು ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಅಂತ. ಸೊ ನಾನು ಯಾಕೆ ಇದನ್ನ ತೋರಿಸಿದೀನಿ ಅಂತ ಹೇಳಿದ್ರೆ, ನಮ್ಗೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್.
ನಾವೆಲ್ಲೂ ತಿನ್ನೋದಾದ್ರೆ ಏನ್ ಬೇಕಾದ್ರೂ ತಿಂತೀವಿ ಸರ್, ಆದ್ರೆ ಕರಗಿಸೋಕ್ ಮಾತ್ರ ನಮ್ಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಿದ್ರು ಕೂಡ ನಮ್ಗೊಂಥರ ಆಲಸಿ ಜೀವನ, ಬೆಳಿಗ್ಗೆ ಎದ್ದು ಏನ್ ಮಾಡೋದು. ಇದು ಹಂಗಲ್ಲ, ಬೆಳಿಗ್ಗೆ ಎದ್ದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂತೀನಿ ಅಂದ್ರೆ ಇದ್ರ ಮೇಲೆ ಕೂತ್ಕೋಬಹುದು. ಸೊ ಬೇರೆ ಬೇರೆ ತರದ್ದು ಎಕ್ಸರ್ಸೈಸ್ ಗಳನ್ನ ಕಂಪ್ಯೂಟರ್ ಲ್ಯಾಪ್ಟಾಪ್ ವರ್ಕ್ ಮಾಡ್ತಾರೆ ಸರ್ ಇದ್ರ ಮೇಲೆ ಕೂತ್ಕೊಂಡು. ನನಗೆ ಅದೇ ಈಗ ನೋಡ್ರಿ ಕೂತ್ಕೊಳ್ಳಿ, ಇಲ್ಲಿ ನೋಡಿ ಜಸ್ಟ್ ಇದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಇಲ್ಲಿ ಒಂದು ಟೇಬಲ್ ಇಟ್ಕೊಂಡು ಲ್ಯಾಪ್ಟಾಪ್ ವರ್ಕ್ ಮಾಡಬಹುದು ಜಸ್ಟ್ ಆ ರೀತಿ. ಸೊ ಇದು ಒಂಥರ ಏನಂದ್ರೆ ಫ್ಲೆಕ್ಸಿಬಲ್, 100% ಯೂಸೇಬಲ್. ಆ ತರ ಸರ್. ಎಸ್ ನೋಡಿ ವೀಕ್ಷಕರೇ, ಈ ಮೆಷಿನ್ ಬಗ್ಗೆ ಯಾಕೆ ನಾನು ವಿಡಿಯೋನ ಮಾಡಿದೆ ಅಂತ ಹೇಳಿದ್ರೆ, ಸುಮಾರು ಜನರಿಗೆ ಇದು ಯೂಸ್ಫುಲ್ ಆಗ್ಬಹುದು. ಅಂದ್ರೆ ಸಿಟಿಲಿ ಇರುವವರು ನಮ್ಗೆ ಜಾಗ ಕೂಡ ಕಡಿಮೆ ಬೇಕು, ಕೆಲವೊಂದು ಮಿಷಿನ್ ಗಳನ್ನ ಇಡೋದು ಜಾಗ ಕೂಡ ಕಡಿಮೆ ಬೇಕು. ನಿಮ್ಗೆ ಏನಾದ್ರು ಇದನ್ನ ಮನೆಗೆ ತರ್ಸ್ಕೋಬೇಕು ಅನ್ನೋದು ಇದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು. ನೋಡಿ ನೀವೇ ಮೂವ್ ಮಾಡಿ ತೋರಿಸ್ಬಿಡ್ರಿ. ಓಕೆ, ಜಸ್ಟ್ ಸ್ವಲ್ಪ ಇಷ್ಟು ಬೆಂಡ್ ಮಾಡ್ರಿ, ಎಷ್ಟು ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗುತ್ತೆ ಇದು. ಸ್ವಲ್ಪ ಇಲ್ಲಿ ಎತ್ತಬೇಕು. ಎಸ್ ನೋಡಿ, ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಬರುವಾಗ ಬಾಕ್ಸ್ ಪೀಸ್ ಹಂಗೆ ಬರುತ್ತಲ್ವಾ? ಬಾಕ್ಸ್ ಪೀಸ್ ಬರುತ್ತೆ ಸರ್. ಇದನ್ನ ಫಿಕ್ಸ್ ಮಾಡ್ಲಿಕ್ಕೆ ನಮ್ ಕಡೆಯವರೇ ನಿಮ್ ಮನೆಗೆ ಬರ್ತಾರೆ. ಓಕೆ, ಮತ್ತೆ ನಿಮಗೆ ಡೆಲಿವರಿ ಚಾರ್ಜಸ್ ಏನು ಇರಲ್ಲ. ಸೊ ನಿಮಗೆ ನಿಮ್ ಮನೆಗೆ ಬಂದು ಇದನ್ನ ಫಿಟ್ ಮಾಡಿ ನಿಮಗೆ ಡೆಮೋ ತೋರಿಸಿ ನೀವು ಯೂಸ್ ಮಾಡೋದನ್ನೆಲ್ಲ ಓಕೆ ಮಾಡಿದ್ಮೇಲೆ ವಾಪಸ್ ಬರ್ತಾರೆ. ಎಸ್ 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 ಖಂಡಿತ. ನೋಡಿ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ. ಇವರ ಆಫೀಸ್ ವಿಳಾಸ, ಗೂಗಲ್ ಮ್ಯಾಪ್ ಲೊಕೇಶನ್, ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಮಣಿಕಂಠ ಅವರೇ, ಇವತ್ತು ಕೂಡ ಈ ಒಂದು ಮಿಷನ್ ಬಗ್ಗೆ ನೀವು ಮಾಹಿತಿಯನ್ನ ಕೊಟ್ಟಿರೋದಕ್ಕೆ, ಸೊ ಜನಗಳಿಗೆ ಸಹಾಯ ಆಗ್ಲಿ ಅಂತ ನೀವು ಹೆಂಗ್ ಅನ್ಕೊಂತೀರೋ ಅದೇ ತರ ನಾವು ಕೂಡ ನಮ್ಮ ಕರ್ತವ್ಯವನ್ನ ಮಾಡ್ತಾ ಇದೀವಿ. ಇದು ಎಲ್ಲರೂ ಮನೆಯಲ್ಲಿ ಒಂದೊಂದು ಮಿಷನ್ ಅನ್ನ ಇಟ್ಕೊಳ್ಳಿ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು ಸರ್. ಇಲ್ಲಿಗೆ ಬಂದೆಲ್ಲ ಇದನ್ನ ತೋರಿಸಿದಿರಿ. ತುಂಬಾ ಜನ ನಿಮ್ಮ ವಿಡಿಯೋ ನೋಡಿ ಎಲ್ಲ ತಗೊಳ್ತಾ ಇದ್ದಾರೆ ಐಟಮ್ಸ್ ನ. ತುಂಬಾ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಇದು ನಿಮಗೆ ಒಂಥರ ಏನಂದ್ರೆ ಇಂಡೈರೆಕ್ಟ್ ಪುಣ್ಯ ಅಂತ ಹೇಳ್ತಾರಲ್ಲ, ಆ ರೀತಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ. ಸೊ ಈ ಒಂದು ಮೆಷಿನ್ ನಿಮ್ಮ ಮನೆಯಲ್ಲಿ ಬೇಕು ಅಂತ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ದೀನಲ್ಲ, ಸೊ ಇದಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಸೊ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.